Advanced Corporate Accounting, Chapter 4, Liquidation of Companies, Session 46. MN Company went into voluntary liquidation on 1/4/2015. The liquidator is entitled to a remuneration of 3% on realization of assets and 2% on the total final amount distributed to all shareholders. The following was the position. Assets realized 5 lakhs, liquidation expenses 9,000, creditors including salaries and wages due treated as preferential rupees 6,000 and loans rupees 25,000 for which assets offered as security realized rupees 18,000. 5,000 6% preference shares of rupees 30 each, dividend paid up to 31,314. 10,000 equity shares of 10 each, rupees 9 paid up, general reserve, profit and loss account balance. Under the Articles of Association, the preference shareholders have the right to receive one-third of the surplus remaining after repayment to equity shareholders and any arrears of dividend. Prepare the liquidator's account showing necessary calculations and working. Solution. MN Company Limited. Liquidator's final statement of account. Assets realized. Nodi, ಇಲ್ಲಿ ಕೊಟ್ಟಿದ್ದಾರೆ assets realized, including assets given as securities ಬಂದು 5 lakhs. Next, secured creditors. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. Loans of rupees 25,000 for which assets offered as security realized. So secured creditors ಗೆ 18,000 as of now pay ಮಾಡಿದ್ದೀವಿ. 25,000 ಇರೋದು ಅದರಲ್ಲಿ ಬರೀ 18,000 ಪೇ ಮಾಡಿದ್ವಿ. ಇನ್ ರಿಮೈನಿಂಗ್ 7,000 ಅನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಜೊತೆ ನಾವು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೆಮ್ಯುನರೇಷನ್ 3% ಆನ್ ಅಸೆಟ್ ರಿಯಲೈಸ್ಡ್. ಅಸೆಟ್ ರಿಯಲೈಸ್ಡ್ ಎಷ್ಟಿದೆ? ಅಸೆಟ್ ರಿಯಲೈಸ್ಡ್ ಇಸ್ 5 lakh rupees. 5 lakh rupees ಮೇಲೆ 3% ಅನ್ನ ಕಮಿಷನ್ ಆಗಿ ಕೊಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3% ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್, 3% on asset realized, 5 lakh into 3%, 15,000. Then 2% on the final amount distributed. Secured charges ಎಲ್ಲ preferential creditors is 6,000. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. Salaries and wages due treated as preferential 6,000 rupees. 6,000 preferential creditors. Unsecured creditorsಗೆ ಇಲ್ಲಿ ಕ್ರೆಡಿಟರ್ಸ್ನಲ್ಲಿ 6,000 ಬಂದು ಪ್ರಿಫರೆನ್ಷಿಯಲ್ ಅದು ಕೊಟ್ಟಿದ್ದೀವಿ. ಮತ್ತು 25,000 ರುಪೀಸ್ ಬಂದು ಸೆಕ್ಯೂರ್ಡ್, ಅದರಲ್ಲಿ ಬರೀ 18,000 ರಿಯಲೈಸ್ ಆಗಿರೋದ್ರಿಂದ 18 ಪ್ಲಸ್ 6 24,000 ರುಪೀಸನ್ನ ನಾವು ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ 18 ಕೊಟ್ಟಿದ್ದೀವಿ, ಇಲ್ಲಿ 6 ಕೊಟ್ಟಿದ್ದೀವಿ, ಟೋಟಲ್ 24. ಈ 68,000ನಲ್ಲಿ 24,000 ಲೆಸ್ ಮಾಡಿ ರಿಮೈನಿಂಗ್ ಬಂದು 44. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನು ನಾವು ಪೇ ಮಾಡಬೇಕಾಗುತ್ತೆ ನೋಡಿ. 6% ಪ್ರಿಫರೆನ್ಸ್ ಶೇರ್ಸ್, ಸೊ 1,50,000 ಇಂಟು 6% ಅನ್ನು ಕ್ಯಾಲ್ಕುಲೇಟ್ ಮಾಡಿ 9,000 ಬರುತ್ತೆ. ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,50,000 ಪೇ ಮಾಡ್ತೀವಿ. ಇನ್ ರಿಮೈನಿಂಗ್ ಸರ್ಪ್ಲಸ್ ಏನಿದೆ ಇದ್ರ ಟೋಟಲ್ -5 lakhs ಸರ್ಪ್ಲಸ್ ಮಾಡಿದಾಗ 1,51,000 ಬರುತ್ತೆ. ಅದರಲ್ಲಿ 1/3 ಸರ್ಪ್ಲಸ್ ಅನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಇದು ಮೇ ಬಿ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಇದು. ಆ ಕಾರಣಕ್ಕೆ ನಾವು 1/3 ಅಂದರೆ 50,333 ರುಪೀಸ್ ಅನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಟು ರಿಮೈನಿಂಗ್ ಅಮೌಂಟ್ ಅನ್ನ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗುತ್ತೆ. ಆ ರಿಮೈನಿಂಗ್ ಸರ್ಪ್ಲಸ್ 2/3 ಏನಿದೆ ಅದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ 68,000, preferential creditors 6,000, secured creditors 80,000, total 24, difference is 44,000. Liquidators remuneration ಬಂದು total receipts 5 lakh, payments is 92,000, balance 4,08,000. ಅದರ ಮೇಲೆ 2% ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 8,000 ರೆಮ್ಯುನರೇಷನ್ ಬರುತ್ತೆ. ಮತ್ತು ಸರ್ಪ್ಲಸ್ ಟು ಶೇರ್ ಹೋಲ್ಡರ್ಸು ಬ್ಯಾಲೆನ್ಸ್ ಅವೈಲಬಲ್ ಟು ಆಲ್ ಶೇರ್ ಹೋಲ್ಡರ್ಸ್ ಬಂದು 4,08,000. ಅದರಲ್ಲಿ ರೆಮ್ಯುನರೇಷನ್ 8,000 ಲೆಸ್ ಮಾಡಿದ್ರೆ 4 lakhs ಬರುತ್ತೆ. ಅದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಬಂದು 9,000, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದು 1,50,000 ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 90,000. ಸೊ ಟೋಟಲ್ 2,49,000. ಅದರಲ್ಲಿ 4 lakhಯಿಂದ 2,49,000 ಲೆಸ್ ಮಾಡಿದ್ರೆ ಬರುವಂಥ ಸರ್ಪ್ಲಸ್ 1,51,000. ಇದರಲ್ಲಿ 1/3 ಅನ್ನು ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಮತ್ತು 2/3 ಅನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟು A company limited went into voluntary liquidation with the following liabilities. Trade creditors ಇದೆ, ಬ್ಯಾಂಕ್ ಓವರ್ಡ್ರಾಫ್ಟ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ, 10,000 preference shares of 10 each, 7 called up with prior rights,
10,000 ordinary shares of 10 each, 9 called up, less calls in arrears ಇದೆ. The assets realized, then calls received in anticipation of calls. So preference shares get 24,000, ordinary shares get 4,000. Assets realized rupees 2 lakh, expenses on liquidation amounted to rupees 2,000. Liquidators remuneration 3,000. Prepare liquidators final statement of account. Assets realized ಬಂದು 2 lakhs. So calls in arrears collected ಬಂದು 2,000. So total 2 lakh 2,000 ಆಗುತ್ತೆ. ಅಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,000, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೊಟ್ಟಿರೋದು 3,000. ಅದೇ ಸೆಕ್ಯೂರ್ಡ್ ಚಾರ್ಜಸ್ ಇಲ್ಲ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನೂ ಇಲ್ಲ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲ. ಟ್ರೇಡ್ ಕ್ರೆಡಿಟರ್ಸ್ 12,000 ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ 20 ಇದೆ, ಕಾಲ್ಸ್ ಇನ್ ಅಡ್ವಾನ್ಸ್ ಟೋಟಲ್ 28,000 ಇದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದು 70,000. ರಿಮೈನಿಂಗ್ ಬ್ಯಾಲೆನ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. Capital repayment cannot be made until calls in arrears are collected. Hence, its collection shown on the receipt side. So, ಈ calls in arrears ಅನ್ನ collect ಮಾಡ್ಕೊಂಡಿದ್ದೀವಿ. Calls in advance must be paid immediately after the payment of unsecured creditors. So, ಈ 70,000 ಅನ್ನ ಇವ್ರಿಗೆ ಪೇ ಮಾಡಿದ್ಮೇಲೆ ಆ ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಬೇಕು. 2,02,000 minus all this expenditure. Whatever the difference we get, we pay to the equity shareholders.